ಹಲೋ ಹಲೋ ಬಾವಾ. ಏನ ಮಚ್ಚ ಬಿಟ್ಬಿಟ್ಟು ಹೋಗ್ಬಿಟ್ಟಿಯಲ್ಲ, ಹೇಗಿದ್ಯಾ? ನಿನ್ ದಯೆಯಿಂದ ನಾನು ತುಂಬಾ ಟಾಪ್ ಅಲ್ಲಿದ್ದೀನಿ. ಯಾರಿಂದಲೂ ಮುಟ್ಟಕ್ ಆಗದೆ ಇರೋಷ್ಟು ಟಾಪು. ಯಾಕೆ ಲಾಟ್ರಿ ಹೊಡೆದು ಬಿಡ್ತಾ? ಲಾಟ್ರಿನೂ ಇಲ್ಲ ಏನೂ ಇಲ್ಲ ಕಣೋ. ನಿನ್ನ ಅಜ್ಜಿ ನೀನ್ ಮಾಡಿದಕ್ಕೆಲ್ಲ ಇವಳು ನನ್ನ ಹಿಡ್ಕೊಂಡಿದ್ದಾಳೆ. ಯಾರಲ್ಲೇ? ಇನ್ಯಾರು? ಮೈಸೂರು ಡಾನು ಧನಲಕ್ಷ್ಮಿ. ಏನ್ ಮಾತಾಡ್ತಿದ್ಯಾ ನೀನು? ಧನಲಕ್ಷ್ಮಿ ಅಲ್ಲಿರೋದಂದ್ರೆ ಏನು? ಮೇಲ್ಗಡೆನೆ ಕುತ್ಕೊಂಡು ಎಷ್ಟೊತ್ತ ಮಾತಾಡ್ತೀಯಾ? ಕೆಳಗಡೆ ಬಾರೋ. ಅಡ್ರೆಸ್ ಸಿಗೋದಿಲ್ವಾ? ಜಡೆಯಲ್ಲಿ ಅವನ್ನ ದಾವಣಿಯಲ್ಲಿ ನಿಂದ ಕಟ್ಟ ಹಾಕ್ಲಿಲ್ಲ ಅಂದ್ರೆ ನಾನ್ ಮೈಸೂರು ಹೆಣ್ಮಗ್ಳೆ ಅಲ್ಲ ಕಣ್ರೋ, ನನ್ನ ಮಕ್ಕಳ್ರ. ಏಯ್ ಇಳಿತ್ಯಾ ಇಲ್ವಾ? ಮೇಲಿಂದ ತಳ್ಬೇಕಾ? ಹೊಡೆದ್ರೆ ಮೈಸೂರ್ವರ್ಗೂ ಓಡ್ ಹೋಗ್ಬೇಕು. ಬಾರೋ ಇಲ್ಲಿ. ನನ್ನ ಬಗ್ಗೆ ನಿನಗಿನ್ನ ಗೊತ್ತಿಲ್ಲ ಕಣೋ ಮಗನೇ. ನಿನಗೆ ಈ ಲೋಕದಲ್ಲಿ ಮಾತ್ರವಲ್ಲ, ಯಾವ ಲೋಕದಲ್ಲೂ ಜಾಗವಿಲ್ಲದಂತೆ ಮಾಡುತ್ತೇನೆ. ಈ ಸಲ ನನ್ನ ಮೇಲ್ ಕರ್ಸ್ಕೊಳ್ಳೋದಕ್ಕೆ ನಿಮ್ ತಾತಂದ್ರು ಮುತ್ತಾತಂದ್ರು ಇಳಿದು ಬರ್ಬೇಕು. ಬರ್ತೀನಿ ಯಮ ಧರ್ಮರಾಜರೇ. ಏಕಪದ್ಮಂ ಹರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಅಯ್ಯ ನೀನ್ ಯಮ, ನನ್ನಲ್ಲಿ ಕರ್ಕೊಂಡೋಗೋದಿಕ್ಕೆ ನರಕನ ಬಿಟ್ಬಿಟ್ಟು ಸೊಂಟಕ್ಕೆ ಹುಡುಗಿರ್ ಡ್ರೆಸ್ ಹಾಕೊಂಡು ಹುಡ್ಕೊಂಡು ಇಲ್ಲಿ ತನಕ ಬಂದ್ಯಾ? ನಿನ್ ಲೋಕದಲ್ಲೇ ಆಟ ಆಡ್ಸಿದೀನಿ. ಇದು ನನ್ ಲೋಕ. ಮಾವಯ್ಯ, ಮಾವಯ್ಯೋ ಒಂದ್ಸರಿ ಒಳಗಡೆ ಬರ್ತೀಯಾ? ನಿನ್ ಹತ್ರ ಮಾತಾಡ್ಬೇಕು. ಸೀಕ್ರೆಟ್ ಹೇಳ್ತೀನಿ ಅಂತ ಸೆಂಟರ್ ಕರ್ಕೊಂಡ್ ಬಂದಿದ್ಯಲ್ಲೇ. ನೀನೇ ನನಗ್ ದಿಕ್ಕು ಮಾವಯ್ಯ. ನೀನಿಲ್ಲ ಅಂದ್ರೆ ನನ್ ಬದುಕಲ್ಲ ಮಾವ. ಮಾವ, ಈ ಮದ್ವೆ ನಡೆದ್ರೆ ನಾನು ವಿಷಯ ಕೊಟ್ಟು ಸತ್ತೋಗ್ತೀನಿ ಮಾವ. ಇಲ್ಲ ಅಂದ್ರೆ ಬಾವಿಗೆ ಬೀಳ್ತೀನಿ ಮಾವ. ಈ ಮದ್ವೆನ ಹೆಂಗಾದ್ರೂ ನಿಲ್ಸು ಮಾವ. ಹಾ ಸರಿ, ನಿನಗಿಷ್ಟ ಇಲ್ದೇ ಇರೋ ಮದುವೆ ಆಗಕ್ ಬಿಡಲ್ಲ. ನಿನ್ ಕಣ್ಣಲ್ಲಿ ನೀರು ನೋಡಲ್ಲ. ನನಗ್ ನಿನ್ಗಿಂತ ಯಾರೂ ಹೆಚ್ಚಿಗೆ ಇಲ್ಲ. ಮುಗಿದೋಯ್ತು ಇವತ್ತಿವನ ಕತೆ. ಚಂಬ ಗೋವಿಂದ. ನಿಮ್ಮ ಅಪ್ಪನ ಹತ್ರ ಮಾತಾಡಿ ನಿನಗಿಷ್ಟ ಇರೋನ್ ಜೊತೆನೆ ಮದುವೆ ಮಾಡಿಸ್ತೀನಿ. ಒರೆ ಕುಳ್ಳ, ನೀನಿಲ್ಲಿಗೆ ಬಾರೋ. ನಾನಾ? ನಿನ್ನೆಲ್ಲೇ ಕುಳ್ಳ ನನ್ ಮಗನೆ. ಅಯ್ಯೋ ನಿನ್ನ, ಅವಳಿಗೆ ಇಷ್ಟ ಇಲ್ದಿರೋ ಮದುವೆ ಮಾಡಿಸ್ತೀಯನೋ? ಯಾರು? ನಾನಾ? ಒಬ್ಳು ಹುಡುಗಿ ಜೀವನನ ಹಾಳು ಮಾಡ್ತೀಯನೋ? ನೀನ್ ನಿಜವಾಗ್ಲೂ ಅವಳು ತಂದೆನಾ? ಬಿಟ್ರೆ ಮಾವ, ನಮ್ಮ ಅಪ್ಪಂಗ್ ಹೊಡಿಬೇಡ ಮಾವ. ನನಗ್ ಗೊತ್ತಿದೆ ಧನು, ತಂದೆ ಹೊಡೆದ್ರೆ ಯಾವ ಮಗಳಿಗಾದ್ರೂ ನೋವು ಆಗೇ ಆಗುತ್ತೆ. ಆದ್ರೆ ಹೀಗ್ ಮಾಡದೇ ಇದ್ರೆ ಜೀವನ ಪೂರ್ತಿ ನೀನ್ ಕಷ್ಟ ಪಡ್ಬೇಕಾಗುತ್ತೆ. ನಿನ್ನಲೇ ಏನ್ ಪರವಾಗಿಲ್ಲ, ರೂಢಿ ಆಗೋಗುತ್ತೆ. ನಮ್ಗಾಗಿಲ್ವಾ? ನಿಲ್ಲ, ಬುದ್ಧಿ ಇಲ್ವಾ? ಇಷ್ಟ ಇಲ್ದಾರ ಮದ್ವೆ ಮಾಡಿದ್ರೆ ಅವಳು ಬದುಕು ಹಾಳಾಗಲ್ವಾ? ಇಷ್ಟ ಇರೋನ್ ಜೊತೆನೆ ಮದ್ವೆ ಮಾಡಿ ಮಾತ್ ಕೊಡಿ. ಯಾರು? ನಾನಮ್ಮ. ನಿನ್ನೆ ಕಣಲೇ. ಇವತ್ತಿಂದ ಮಧ್ಯಾಹ್ನ ಇವನ್ನೂ ಕರ್ಕೊಂಬನ್ನಿ. ಮಧ್ಯಾಹ್ನ ಗಂಟೆ ಅಂತೇನಂದ್ರು? ಅದೆಲ್ಲ ಏನಿಲ್ಲ, ದಿನಾ ಮಧ್ಯಾಹ್ನ ಡಂಗ್ 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 ಅಂತ ಹೊಡಿತಾರೆ. ಎಲ್ರು ಕ್ಯೂ ಮಾಡಿ ರೂಮ್ ಒಳಗ್ ಹೋಗ್ತೀವಿ. ಈಗ ನೀವು ಗುಮ್ಮದ್ರಲ್ಲ, ಅದೇ ತರ ಗುಮ್ತಾರೆ ಅಷ್ಟೇ. ಗಂಟೆ ಹೊಡಿಯೋದು ಅಂದ್ರೆ ಇದೇನಾ? ನರಕದಲ್ಲೂ ಇಷ್ಟು ದೊಡ್ಡ ಶಿಕ್ಷೆ ಇಲ್ಲ. ಈ ತಂದೆ ಪಾತ್ರ ನನಗೆ ಬೇಡ. ತಂದೆ, ನಮ್ ಲೋಕಕ್ಕೆ ನಾವು ಹೋಗ್ಬಿಡೋಣ. ಬಂದಿದ್ ಕೆಲ್ಸ ಪೂರ್ತಿ ಆಗ್ಬೇಕು. ಇದಕ್ಕೆ ಇಷ್ಟೊಂದು ಹೆದರ್ಕೊಂಡ್ರೆ ಹೆಂಗ್ ಚಿತ್ರಗುಪ್ತ? ಸ್ವಲ್ಪ ತಡ್ಕೋ. ತಡ್ಕೋಬೇಕಾ? ದೇಹನೂ ನಿಂದಲ್ಲ, ಒದೆನೂ ನಿಂದಲ್ಲ. ನಿನಗೇನಾಗ್ಬೇಕು ಹೇಳು? ಬನ್ನಿ ಬನ್ನಿ ಬನ್ನಿ, ನಿಮಗ್ ಫಸ್ಟ್ ಟೈಮ್ ಅಲ್ವಾ? ಚೆನ್ನಾಗಿರುತ್ತೆ, ಬನ್ನಿ.